ಹಲೋ ಫ್ರೆಂಡ್ಸ್, ಇವತ್ತು ಪಿ ಎಫ್ನ ಬ್ಯಾಂಕ್ ಅಕೌಂಟ್ ಕೆ ವೈ ಸಿ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಪಿ ಎಫ್ ಅಕೌಂಟ್ ಅನ್ನೋದನ್ನ ಓಪನ್ ಮಾಡ್ಕೊಳ್ಳಿ. ಆದಮೇಲೆ ಯೂನ ಪಾಸ್ವರ್ಡ್ ಹಾಕ್ಬಿಟ್ಟು ನೀವು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿ ನೋಡ್ತಾರೆ ಮೇನ್ ಅಂತ ಆಪ್ಷನ್ ಸಿಗುತ್ತಲ್ಲ, ಅಲ್ಲಿ ಕೆ ವೈ ಸಿ ಅನ್ನೋ ಆಪ್ಷನ್ ಸಿಗುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲೇ ನಿಮಗೆ 3 ಆಪ್ಷನ್ ಅಂತ ಕಾಣಿಸುತ್ತೆ. ಒಂದು ಬ್ಯಾಂಕ್ ಅಕೌಂಟು, ಮತ್ತು ಪ್ಯಾನ್ ಕಾರ್ಡು, ಮತ್ತು ಪಾಸ್ಪೋರ್ಟ್. ನಿಮ್ಮ ಅಕೌಂಟ್ ನಂಬರ್ನ ಅಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಮತ್ತು ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ ಅಲ್ಲಿ ಎಂಟ್ರ್ ಮಾಡಿಕೊಂಡು, ಮತ್ತು IFSC ಕೋಡ್ ಅಂತ ಇದೆ ನೋಡಿ, IFSC ಕೋಡ್ ಹಾಕ್ಬಿಟ್ಟು ವೆರಿಫೈ ಕೆ ವೈ ಸಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಓಕೆ ಅಂತ ಬರುತ್ತೆ. ಓಕೆ ಮಾಡಿಬಿಟ್ಟು ಕೆಳಗಡೆ ನಿಮಗೆ ಒಂದು ಬಾಕ್ಸ್ ಕಾಣಿಸುತ್ತೆ ನೋಡಿ, ಆ ಟಿಕ್ ಮಾಡಿಬಿಟ್ಟು ನೀವು ಸೇವ್ ಅನ್ನೋ ಆಪ್ಷನ್ ಸಿಗುತ್ತೆ, ಅದನ್ನು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು OTP ಅನ್ನೋದು ಬರುತ್ತೆ. ನಿಮ್ಮ ಮೊಬೈಲ್ನ ಓಪನ್ ಮಾಡಿಬಿಟ್ಟು ಆ OTPನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಈ ಕೆ ವೈ ಸಿ ಅನ್ನೋದು ನಿಮ್ಮ PF ಅಕೌಂಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಯಾವ ಅಕೌಂಟ್ನ ನೀವು ಕೆ ವೈ ಸಿ ಮಾಡ್ತೀರೋ ಅದೇ ಅಕೌಂಟ್ಗೆ ಬಂದುಬಿಟ್ಟು ನಿಮ್ಮ PF ಅಮೌಂಟ್ ಅನ್ನೋದು ಬೀಳುತ್ತೆ. ಅದಕ್ಕೋಸ್ಕರ ನೀವು ಇದನ್ನ ಮಾಡಬೇಕಾಗುತ್ತೆ. ಇವಾಗ ನೋಡಿ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. ಪ್ರೋಸೆಸ್ ಆದಮೇಲೆ ನೀವು ನೋಡ್ಬೋದು, ಅದು ಡ್ಯಾಶ್ ಬೋರ್ಡಲ್ಲಿ ಬಂದುಬಿಟ್ಟು ಕೆ ವೈ ಸಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಕಾಣಿಸ್ತಾ ಇದೆ ನೋಡಿ. 2ನೇ ಲೈನಲ್ಲಿ ಬಂದುಬಿಟ್ಟು ಇದು ಅಪ್ರೂವ್ಡ್ ಆಗಿದ ತಕ್ಷಣ ನಿಮಗೆ ಏನಾಗುತ್ತೆ, ಅಕೌಂಟ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ನೀವು PF ಅಮೌಂಟ್ ಅನ್ನೋದನ್ನ ವಿತ್ಡ್ರಾ ಮಾಡ್ಕೊಬೋದು. ನೀವು ಬೇಕಾದ್ರೆ ಇಲ್ಲಿ ಕೆ ವೈ ಸಿಗೆ ಮ್ಯಾನೇಜ್ ಅನ್ನೋ ಆಪ್ಷನ್ಗೆ ಹೋಗ್ಬಿಟ್ಟು ಕೆ ವೈ ಸಿ ನೋಡಿದ ತಕ್ಷಣ ಅಲ್ಲಿ ಟ್ರ್ಯಾಕಲ್ಲಿ ಕಾಣಿಸುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಂತ.